ಓಂ ಆನಂದಮಯೋಭ್ಯಾಸಾತ್ ಓಂ ಪೂರ್ಣಾನಂದ. ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರವನ್ನು ವಿವರಿಸುವ ಅಣುಭಾಷ್ಯದ ಶಬ್ದ ಪೂರ್ಣಾನಂದ ಅಂತ. ಅದರ ವ್ಯಾಖ್ಯಾನವನ್ನು ಕಳೆದ ದಿವಸ ನಾವು ತತ್ವಮಂಜರಿಯ 32ನೇ ಗದ್ಯ ಭಾಗದಲ್ಲಿ ನೋಡಿದ್ವಿ. ಈಗ ನೋಡ್ತಿರೋದು 33ನೇ ಗದ್ಯ ಭಾಗ. ಪೂರ್ಣಾನಂದ ಅಂತ ಹೇಳ್ಬೋದಿತ್ತ ಅಥವಾ ಆನಂದ ಪೂರ್ಣ ಅಂತ ಹೇಳ್ಬೋದಿತ್ತ ಅನ್ನುವಂಥ ಒಂದು ಜಿಜ್ಞಾಸ ಇಲ್ಲೀಗ ನಡೆದಿದೆ. ಈ ಮುಂದೆ ಒಂದು ಸೂತ್ರ ಇದೆ. ಆ ಸೂತ್ರ ಸಂಖ್ಯೆ ನೀವು ಬರ್ಕೊಳ್ಬಹುದು. 1113 ವಿಕಾರ ಶಬ್ದ ನೀತಿ ಚೇನ್ನ ಪ್ರಾಚುರ್ಯಾತ್ ಅಂತ. ಈ ಆನಂದಮಯ ಅಂತನ್ನುವಲ್ಲಿ ವಿಕಾರವನ್ನು ಹೇಳುವಂತಹ ಒಂದು ಶಬ್ದ ಇದೆಯಲ್ಲ ಅಂತ ಅಲ್ಲೊಂದು ಜಿಜ್ಞಾಸೆ. ಆದ್ರಿಂದ ಆನಂದಮಯ ಅಂದ್ರೆ ಆನಂದದ ವಿಕಾರ ಅಂತ ಅರ್ಥ ಆಗ್ತದಲ್ಲ, ನೀವು ಆನಂದ ಪೂರ್ಣ ಅಂತ ಹೇಗೆ ಅರ್ಥ ಮಾಡಿದ್ರಿ ಅಂತ ನಮಗೊಂದು ಜಿಜ್ಞಾಸೆ ಇತ್ತಲ್ಲ. ಅದಕ್ಕೆ ಸ್ವಯಂ ವೇದವ್ಯಾಸರೇ ಮುಂದೆ ಸೂತ್ರದಲ್ಲಿ ಅದಕ್ಕೊಂದು ಪರಿಹಾರ ತೋರಿಸಿದ್ದಾರೆ. ಇತ್ತೀಚೆಗಿನ ಪ್ರಾಚುರ್ಯಾತ್, ಮಯಟ್ ಅನ್ನುವುದು ವಿಕಾರ ಅನ್ನುವ ಅರ್ಥವನ್ನು ಹೇಳುವಂತಹ ಶಬ್ದ ಅಲ್ಲ, ಅದು ಪ್ರಾಚುರ್ಯ ಅನ್ನುವಂಥ ಅರ್ಥವನ್ನು ಹೇಳುವಂತಹ ಶಬ್ದ. ವಿಕಾರಾತ್ಮಕತ್ವಾತ್ ತದಭಿಮಾನಿತ್ವಾಚ್ಚ ಯುಜ್ಯತೆ ಪ್ರಕೃತ್ಯಾದೀನಾಂ ಮಯಟ್ ಶಬ್ದ ನತು ಪರಮಾತ್ಮನಃ ಇತಿ ಮಾಭೂತ್. ಈ ಪ್ರಕೃತಿ ಮೊದಲಾದವುಗಳಿಗೆ ನಾವು ಈ ವಿಕಾರ ಎಂಬ ಅರ್ಥವನ್ನ ವರ್ಣನೆ ಮಾಡಬಹುದು. ಯಾಕಂದ್ರೆ ಅವೆಲ್ಲವೂ ಕೂಡ ಭೌತಿಕವಾದಂತಹ ಜಡವಾದಂತಹ ವಸ್ತುಗಳು. ಆದ್ರೆ ಪರಮಾತ್ಮನಿಗೆ ಈ ಶಬ್ದವನ್ನು ಹೇಗೆ ಪ್ರಯೋಗ ಮಾಡ್ತೀರಿ ಅಂತ ಪ್ರಶ್ನೆ ಬಂದ್ರೆ ಆ ಅರ್ಥ ಪ್ರಶ್ನೆಗೆ ಅವಕಾಶವಿಲ್ಲ. ಇಲ್ಲಿ ಅವನು ಪ್ರಚುರ ಎಂಬ ಅರ್ಥದಲ್ಲಿ ಈ ರೀತಿಯಾಗಿ ವರ್ಣಿತ ಆಗಿದ್ದಾನೆ ಶ್ರುತಿಯಲ್ಲಿ. ಆನಂದ ಪ್ರಚುರ ಅಂತ ಅದಕ್ಕೆ ಅರ್ಥ ಆಗ್ತದೆ. ನಾನು ಕಳೆದ ದಿವಸ ಆನಂದ ತಾದಾತ್ಮ್ಯ ಅನ್ನುವಂಥ ಅರ್ಥವನ್ನು ಹೇಳಿದೆ. ಆ ಅರ್ಥ ಶಾಸ್ತ್ರಕ್ಕೆ ವಿರುದ್ಧ ಏನಲ್ಲ, ಆದರೆ ಪ್ರಚುರ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ನಾವು ಕಳೆದ ಗೀತಾ ಭಾಷೆಯಲ್ಲಿ ಅದನ್ನು ನೋಡಿದ್ದೀವಿ. ವಿಕಾರಾರ್ಥ 3 ಅರ್ಥಗಳಲ್ಲಿ ಆ ಒಂದು ಪ್ರತ್ಯಯ ಬರೋದನ್ನು ನಾವು ನೋಡಿದ್ದೀವಿ. ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಅಂತ. ಇದು 7ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ. ಆದರೆ ನಾನು ತಾದಾತ್ಮ್ಯ ಅನ್ನೋ ಅರ್ಥದಲ್ಲಿ ಹೇಳಿದೆ. ಆ ಆನಂದದಿಂದ ಅವನು ಅಭಿನ್ನ ಅಂತ ಹೇಳಿ. ಆನಂದದಿಂದ ಅಭಿನ್ನ ಅನ್ನೋ ಅರ್ಥ ತಪ್ಪೇನಲ್ಲ. ಆದರೆ ಸ್ವಯಂ ಆಚಾರ್ಯ ವೇದವ್ಯಾಸದೇವರು ಮತ್ತು ಆಚಾರ್ಯರು ಮುಂದೆ ಅದನ್ನು ಪ್ರತಿಪಾದನೆ ಮಾಡಿರುವ ಅರ್ಥ ಪ್ರಚುರ ಅಂತ ಅನ್ನೋದನ್ನು ಗಮನದಲ್ಲಿರಲಿ. ಮುಂದೆ ಏನು ಹೇಳಿದ್ದಾರೆ ಅಂತ ಅನ್ನೋದು ಸ್ಮರಣೆ ಇಲ್ಲದೆ ನಾನು ಆ ಥರ ಹೇಳಿದ್ದೆ. ತ್ರಿಗುಣದ ತಾದಾತ್ಮ್ಯವುಳ್ಳಂಥ ತ್ರಿಗುಣದ ಕಾರ್ಯಗಳು ಅಂತ ಅಲ್ಲೆಲ್ಲ ಬಂದಿರೋದು. ಅದರಿಂದ ಗುಣಮಯ ವಸ್ತುಗಳು ಅಂದ್ರೆ ಗುಣದಿಂದ ಅಭಿನ್ನವಾದ ವಸ್ತುಗಳು ಅಂತ ಅಲ್ಲಿರೋದು. ಅದು ಸದ್ಯ ನಾವು ಬೇಡ. ಪ್ರಾಚುರ್ಯ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದರಿಂದ ಸೂತ್ರ ಸಂಖ್ಯೆ 1113 ಅಲ್ಲಿ ಪ್ರಾಚುರ್ಯ ಎಂಬ ಅರ್ಥದಲ್ಲಿ ಭಗವಂತನನ್ನ ಹೇಳಿದ್ದಾರೆ. ಪ್ರಚುರಾನಂದತ್ವಾಧಿ ಆನಂದಮಯ. ಮುಂದಿನ ಬ್ರಹ್ಮಸೂತ್ರದಲ್ಲಿ ಆ ಭಾಷ್ಯ ವಾಕ್ಯ ನಾನೀಗ ಓದಿದ್ದು. ಪ್ರಚುರ ಆನಂದತ್ವಾತ್, ಆನಂದದ ಬಾಹುಲ್ಯ ಉಳ್ಳವನಾದ್ರಿಂದ ಅವನನ್ನ ಆನಂದಮಯ ಅಂತ ಹೇಳ್ತಾರೆ ಹೊರತು ಆನಂದದ ವಿಕಾರ ಉಳ್ಳವನಲ್ಲ. ನತು ತದ್ವಿಕಾರಿತ್ವಾತ್. ಇದೆಲ್ಲವೂ ಆ ಭಾಷ್ಯದ ವಾಕ್ಯ. ಪ್ರಕೃತಿ ಜಗತ್ತಾಗಿ ವಿಕಾರ ಹೊಂದುತ್ತದೆ. ಲಕ್ಷ್ಮೀದೇವಿ ವಿಕಾರ ಹೊಂದದೆ ಹೋದರೂ ಕೂಡ ಇಂಥ ವಿಕಾರ ಹೊಂದುವ ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ. ಆದ್ರಿಂದ ಅವರಿಬ್ಬರಿಗೂ ಕೂಡ ಆನಂದಮಯ ಎಂಬ ಶಬ್ದದಲ್ಲಿರುವಂತಹ ವಿಕಾರ ಎಂಬ ಅರ್ಥವನ್ನು ಕೊಡುವಂತಹ ಮಯಟ್ ಪ್ರತ್ಯಯ ಹೊಂದುತ್ತದೆ. ವಿಕಾರ ರಹಿತನಾದಂತಹ ಪರಮಾತ್ಮನಿಗೆ ಆ ಪ್ರತ್ಯಯ ಹೊಂದೋದಿಲ್ಲ. ಆದ್ರಿಂದ ಅವನು ಆನಂದಮಯನೇ ಅಲ್ಲ ಅಂತ ಈ ತರ ಆಕ್ಷೇಪ ಮಾಡೋದು ಯುಕ್ತ ಅಲ್ಲ. ವಿಕಾರ ಶಬ್ದ ನೇತಿ ನ ಇತಿಚೇನ್ನ, ನೀವು ಆ ಥರ ಪ್ರಶ್ನೆ ಮಾಡೋದು ಸರಿಯಲ್ಲ. ಆನಂದಮಯ ಅನ್ನೋ ಶಬ್ದ ಪರಮಾತ್ಮನಿಗೆ ಸಂಬಂಧ ಪಡೋದಿಲ್ಲ ಅಂತ ನೀವು ಪ್ರಶ್ನೆ ಮಾಡೋದೇ ಸರಿಯಲ್ಲ. ಯಾಕಂದ್ರೆ ಪ್ರಾಚುರ್ಯ ಆನಂದ ಪ್ರಚುರ ಎಂಬ ಅರ್ಥವುಳ್ಳವನಾದ್ರಿಂದ ಆನಂದಮಯ ಅನ್ನೋ ಶಬ್ದವನ್ನ ಪರಮಾತ್ಮನಲ್ಲಿ ಪ್ರಯೋಗ ಮಾಡಬಹುದು ಅಂತ ಅದರ ತಾತ್ಪರ್ಯ. ಈಗ ನೋಡಿ, ಆ ಅಣುಭಾಷ್ಯದ ಈ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರಾಚುರ್ಯಾತ್ ಇತಿ ಸೂತ್ರೋಕ್ತ ಅಂತ ಹೇಳಿದ್ದಾರೆ. ಪ್ರಾಚುರ್ಯಾತ್ ಎಂಬ ಸೂತ್ರದಲ್ಲಿ ಹೇಳಲ್ಪಟ್ಟದ್ದು ಅಂತ. ನನಗದು ಬ್ರಹ್ಮಸೂತ್ರದಲ್ಲಿ ಯಾವ ಸೂತ್ರ ಅಂತ ಗೊತ್ತಾಗಲಿಲ್ಲ ಮೊದಲು, ಅಥವಾ ವ್ಯಾಕರಣ ಸೂತ್ರ ಇರಬಹುದೇನೋ ಅಂತ ಹುಡುಕಾಡಿದೆ. ವಸ್ತುತಃ ಪ್ರಾಚುರ್ಯಾತ್ ಅನ್ನೋದು ಈ ಬ್ರಹ್ಮಸೂತ್ರದ್ದು. ಅದನ್ನು ಅನುವಾದ ಮಾಡೋರು ಕೂಡ ಮಾಡಿಲ್ಲ. ಅವರು ರಾಘವೇಂದ್ರ ಸ್ವಾಮಿಗಳು ವಿಕಾರ ಶಬ್ದಾನ್ನೇತಿ
ಇತಿ ಸೂತ್ರೋಕ್ತ ಅಂತ ಹೇಳಲಿಲ್ಲ. ಆ ಸೂತ್ರದಲ್ಲಿ ಮೊದಲು ವಿಕಾರ ಅಂತಿದೆ. ಆ ಸೂತ್ರದ ಆರಂಭದ ಶಬ್ದವನ್ನು ಅವ್ರು ತಗೊಳ್ಳಿಲ್ಲ, ಕೊನೆ ಶಬ್ದವನ್ನು ತಗೊಂಡರು. ಯಾಕಂತಂದ್ರೆ ಭಗವಂತನಲ್ಲಿರೋದು ವಿಕಾರ ಅಲ್ಲ, ಹೊರತು ಪ್ರಾಚುರ್ಯ. ಆದ್ರಿಂದ ಪ್ರಾಚುರ್ಯ ಅಂತನ್ನುವ ಶಬ್ದ ಆ ಸೂತ್ರದಲ್ಲಿ ಕೊನೆಗಿದ್ರೂ ಕೂಡ ಸೂತ್ರದ ಆ ಶಬ್ದವನ್ನೇ ತೋರಿಸಬೇಕು ಅಂತ ಅವ್ರ ಉದ್ದೇಶ ಇದ್ದಿರಬೇಕು. ಆದ್ರಿಂದ ಇತಿ ಸೂತ್ರೋಕ್ತ, ಈಗ ಬ್ರಹ್ಮಸೂತ್ರದಲ್ಲಿ ಹೇಳಲ್ಪಟ್ಟಂತ ಮಯಟಃ ಪ್ರಾಚುರ್ಯಾರ್ಥೋ ದರ್ಶಿತಃ. ಅದರಿಂದ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇತಿ ಸೂತ್ರೋಕ್ತ, ಸೂತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರಾಚುರ್ಯ ಅರ್ಥ. ಸೂತ್ರೋಕ್ತ ಅನ್ನುವಂಥದ್ದು ಪ್ರಾಚುರ್ಯಾರ್ಥ ಅಂತ ಅನ್ನೋದಕ್ಕೆ ವಿಶೇಷಣ. ತತ್ರ ವ್ಯಾಖ್ಯೇಯ ಪದಾನುರೋಧೇನ ಆನಂದಪೂರ್ಣ ಇತಿ ವಾಚ್ಯೇಪಿ ಏವ ಮುಕ್ತಿ ಪ್ರಾಚುರ್ಯಸ್ಯ ವಿಶೇಷ್ಯತ್ವೇ ವಿರೋಧಿ ಲೇಷಧೀ ಸತ್ವೇಪಿ ನ ವಿಶೇಷಣ ಸತ್ವೇ ಇತಿ ಪರೈರಭ್ಯುಪೇತತ್ವಾತ್. ಈಗ ಏನ್ ಮಾಡಬಹುದಿತ್ತು? ಮೂಲದಲ್ಲಿ ಆನಂದಮಯ ಅಂತ ಶಬ್ದ ಇದೆ. ಆದ್ರಿಂದ ಆನಂದ ಅಂತ ಶಬ್ದ ಮೊದಲಿದೆ, ಮಯ ಅಂತ ಹೇಳಿ ಆಮೇಲಿದೆ. ಆ ಮಯ ಅಂತ ಅನ್ನೋದಕ್ಕೆ ಪ್ರಚುರ ಪೂರ್ಣ ಅಂತ ಅರ್ಥ. ಆದ್ರಿಂದ ಇಲ್ಲೂ ಕೂಡ ಪೂರ್ಣಾನಂದ ಅಂತ ನೀವು ಮಾಡಬಹುದು, ಆನಂದ ಪೂರ್ಣ ಅಂತ ಮಾಡಬಹುದಿತ್ತಲ್ಲ. ನೇರವಾಗಿ ಆನಂದಮಯ ಅಂತ ಅನ್ನೋದು ಶಬ್ದದ್ದೇ ಅದು ಅನುವಾದ ಆಗ್ತಿತ್ತು. ವ್ಯಾಖ್ಯೇಯ ಪದಾನುರೋಧೇನ, ವ್ಯಾಖ್ಯೇಯ ಅಂದ್ರೆ ವ್ಯಾಖ್ಯಾನಿಸಲ್ಪಡಬೇಕಾದಂತಹ ಪದ. ಮೂಲ ಬ್ರಹ್ಮಸೂತ್ರದಲ್ಲಿ ಬಂದಿರುವಂತಹ ಮತ್ತು ಉಪನಿಷತ್ತಿನಲ್ಲಿ ಬಂದಿರುವಂತಹ ಪದ ವ್ಯಾಖ್ಯೇಯ, ವ್ಯಾಖ್ಯಾನಿಸಲ್ಪಡಬೇಕಾದಂತಹ ಪದ ಆನಂದಮಯ ಅಂತ. ಅದಕ್ಕೆ ಅನುಸಾರವಾಗಿ, ಅನುರೋಧೇನ ಅನುಸಾರವಾಗಿ ಆನಂದಪೂರ್ಣ ಇತಿ ವಾಚ್ಯೇಪಿ, ಆಚಾರ್ಯರು ಕೂಡ ಆನಂದಪೂರ್ಣ ಅಂತ ಹೇಳಬಹುದಿತ್ತು, ಹೇಳಿದ್ರೆ ಚೆನ್ನಾಗಿರ್ತಿತ್ತೇನು ಅಂತ ನಮಗನಿಸ್ತಿತ್ತು. ಆದರೆ ಏವ ಮುಕ್ತಿ, ಈ ತರ ಪೂರ್ಣಾನಂದ ಅಂತ ಹೇಳಿದ್ದಕ್ಕೆ ಒಂದು ಉದ್ದೇಶ ಇದೆ. ಅದೇನು ಉದ್ದೇಶ ಅಂತಂದ್ರೆ, ಈ ಪ್ರಾಚುರ್ಯ ಅಂತನ್ನುವುದು ವಿಶೇಷ್ಯವಾಗಿದ್ದಾಗ ಅದಕ್ಕೊಂದು ಅರ್ಥ ಬೇರೆ ಆಗ್ತದೆ, ಹಾಗೆ ವಿಶೇಷಣ ಆಗಿದ್ದಾಗ ಅದಕ್ಕೊಂದು ಅರ್ಥ ಬೇರೆ ಆಗ್ತದೆ. ಹೀಗೆ ಅವರು, ನಾವು ಒಪ್ಪದೇ ಇರಬಹುದು ಈ ವ್ಯತ್ಯಾಸವನ್ನ, ಬೇರೆಯವರಾದ್ರೂ ಒಪ್ಪಿದ್ದಾರೆ. ಅದೇನು ವ್ಯತ್ಯಾಸ ಅದನ್ನೀಗ ನೋಡೋಣ. ಪ್ರಾಚುರ್ಯಸ್ಯ ವಿಶೇಷ್ಯತ್ವೇ ವಿರೋಧಿ ಲೇಷಧೀ ಸತ್ವೇಪಿ. ಪ್ರಾಚುರ್ಯ ಅಂತನ್ನುವುದು ವಿಶೇಷ್ಯವಾಗಿದ್ದಾಗ, ಈ ವಿಶೇಷ ಆಗುವುದು ವಿಶೇಷಣ ಆಗುವುದು ಯಾವಾಗ? ಸಾಮಾನ್ಯವಾಗಿ ಒಂದು ಕಡ್ಡಾಯ ಹಾಗೆ ಅಂತ ನಿಯಮ ಏನಿಲ್ಲ. ವಿಶೇಷಣ ಸಾಮಾನ್ಯವಾಗಿ ಮೊದಲಿಡ್ತದೆ, ವಿಶೇಷ್ಯ ಆಮೇಲೆ ಇರ್ತದೆ. ಸುಂದರ ರಾಮ ಆಗತಃ ಅಂತ, ಸುಂದರನಾದ ರಾಮನು ಬಂದನು. ಹೀಗೆ ಸುಂದರ ಅಂತ ಅನ್ನೋದನ್ನು ಮೊದಲು ವಿಶೇಷಣವಾಗಿ ತಗೊಂಡಿರ್ತಾರೆ, ರಾಮ ಅಂತ ಆಮೇಲೆ ಬಂದಿರುವಂಥದ್ದನ್ನ ವಿಶೇಷವಾಗಿ ತಗೊಂಡಿರ್ತಾರೆ, ನಮಗೆ ಗೊತ್ತಿದೆ. ಅಂತೂ ಮೊದಲು ವಿಶೇಷಣ ಆಮೇಲೆ ವಿಶೇಷ್ಯ. ಇಲ್ಲೂ ಕೂಡ ನೀವು ಪ್ರಾಚುರ್ಯ ಅಂತನ್ನುವುದನ್ನ ವಿಶೇಷವಾಗಿ ನಾವು ಹೇಳಿದ್ದರೆ ಅಂದ್ರೆ ಆನಂದ ಪ್ರಚುರ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದರೆ, ಆನಂದ ಪೂರ್ಣ, ಆನಂದ ಪ್ರಚುರ ಅಂದ್ರು ಆನಂದ ಪೂರ್ಣ ಅಂದ್ರು ಅರ್ಥ ಒಂದೇ. ಹಾಗೆ ಒಂದು ವೇಳೆ ಪ್ರಯೋಗ ಮಾಡಿದ್ರೆ ಆವಾಗ ಆ ಪ್ರಚುರ ಅಂತನ್ನುವುದು ವಿಶೇಷ ಆಗ್ತಿತ್ತು, ಆನಂದ ಅಂತನ್ನುವುದು ಮೊದಲು ಬಂದಿದ್ರಿಂದ ಅದೇ ವಿಶೇಷಣ ಆಗ್ತಿತ್ತು. ಪ್ರಚುರ ಅಂತಂದ್ರೆ ತುಂಬಿದವನು, ಪೂರ್ಣನಾದವನು ಅಂತ. ಯಾವುದರಿಂದ ತುಂಬಿದವನು ಅಂದ್ರೆ ಆನಂದದಿಂದ ತುಂಬಿದವನು. ಹೀಗೆ ಆನಂದ ಅಂತನ್ನುವುದೇ ವಿಶೇಷಣ ಆಗ್ತಿತ್ತು, ಪ್ರಾಚುರ್ಯ ಅಂತನ್ನುವುದು ವಿಶೇಷ ಆಗ್ತಿತ್ತು. ಈ ಆನಂದ ಪ್ರಚುರ, ಆನಂದ ಪೂರ್ಣ ಅಂತ ಹೇಗೆ ಹೇಳಿದಾಗ, ಇದನ್ನ ವ್ಯತ್ಯಸ್ತ ಮಾಡಿ ಪ್ರಚುರಾನಂದ ಅಥವಾ ಪೂರ್ಣಾನಂದ ಅಂತ ಹೀಗೆ ಹೇಳಿದಾಗ ಆನಂದ ಅಂತನ್ನುವುದು ಆಮೇಲೆ ಬಂದಿರುವುದರಿಂದ ವಿಶೇಷ ಆಗ್ತದೆ. ಭಗವಂತನಿಗೆ ಆನಂದ ಇದೆ. ಎಂಥ ಆನಂದ ಇದೆ ಅಂದ್ರೆ ಪ್ರಚುರವಾದ ಆನಂದ ಇದೆ, ಪೂರ್ಣವಾದ ಆನಂದ ಇದೆ ಅಂತ ಹೀಗೆ ಹೇಳಿದಂತಾಗ್ತದೆ. ಮೊದಲು ನಾವು ಇಷ್ಟನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ಮೊದಲು ಪ್ರಯೋಗಿಸಲ್ಪಟ್ಟದ್ದು ವಿಶೇಷಣ, ಆಮೇಲೆ ಪ್ರಯೋಗಿಸಲ್ಪಟ್ಟದ್ದು ವಿಶೇಷ್ಯ. ಆದ್ರಿಂದ ಆನಂದ ಪ್ರಚುರ ಅಂತ ಹೀಗೆ ಹೇಳಿದಾಗ ಆನಂದ ಅಂತನ್ನುವುದು ವಿಶೇಷಣ ಆಗ್ತದೆ, ಪ್ರಾಚುರ್ಯ ಅಂತನ್ನುವುದು ವಿಶೇಷ ಆಗ್ತದೆ. ಇನ್ನು ಪ್ರಚುರಾನಂದ ಅಥವಾ ಪೂರ್ಣಾನಂದ ಅಂತ ಹೇಳಿದಾಗ ಪೂರ್ಣ ಅಥವಾ ಪ್ರಚುರ ಅಂತನ್ನುವುದೇ ವಿಶೇಷಣ ಆಗ್ತದೆ, ಆನಂದ ಅಂತನ್ನುವುದು ವಿಶೇಷ ಆಗ್ತದೆ. ಸರಿ, ಇವೆರಡಕ್ಕೂ ವ್ಯತ್ಯಾಸ ಏನು? ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಪರೈಹಿ ಅಭ್ಯುಪೇತತ್ವಾತ್. ಕೆಲವರು ಬೇರೆಯವರು ಆ ಥರ ಒಪ್ತಾರೆ, ನಾವೇನು ಆ ಥರ ಒಪ್ಪೋದಿಲ್ಲ. ಅದು ಹೇಗೆ ಅಂದ್ರೆ, ಆನಂದ ಪ್ರಚುರ, ಆನಂದ ಪೂರ್ಣ ಅಂತ ಹೀಗೆ ಅರ್ಥ ಹೇಳಿದಾಗ ಅವನು ಪೂರ್ಣ ಆನಂದದಿಂದಲೇ ತುಂಬಿದ್ದಾನೆ, ಆದರೂ ಒಂದು ಸ್ವಲ್ಪ ಅದರಲ್ಲಿ ಕೊರತೆ ಇದೆ ಅಂತ ಸಾಧ್ಯತೆ ಇದೆ.
ಆನಂದ ಪ್ರಚುರ ಆನಂದ ಪೂರ್ಣ ಅಂತ ಪ್ರಯೋಗ ಮಾಡಿದಾಗ. ಆದರೆ ಅದನ್ನು ವಿಶೇಷಣವಾಗಿ ಪ್ರಯೋಗ ಮಾಡಿಬಿಟ್ರೆ ಅಂತ ಒಂದು ಸ್ವಲ್ಪ ಕೊರತೆಗೆ ಅವಕಾಶ ಇಲ್ಲ ಅಂತ ಅರ್ಥ ಸಿಗುತ್ತದೆ ಅಂತ. ಹೀಗೆ ಪರೈಹಿ ಅಭ್ಯುಪೇತತ್ವ, ಅಭ್ಯುಪೇತ ಅವರು ಒಪ್ಪಿರುವುದರಿಂದ ಅಂತಿದೆ. ಒಪ್ಪಿರುವುದರಿಂದ ಮುಂದೇನು ಅದನ್ನು ಆಮೇಲೆ ನೋಡೋಣ. ಒಪ್ಪಿದ್ದಾರೆ ಅನ್ನುವಲ್ಲಿಗೆ ಒಂದು ಫುಲ್ ಸ್ಟಾಪ್ ಹಾಕೊಳ್ಳೋಣ ನಾವು. ಈ ಪ್ರಾಚುರ್ಯ ಅಂತನ್ನುವುದು ವಿಶೇಷವಾಗಿದ್ದಾಗ, ಅಲ್ಲಿ ಕೆಳಗಿನ ಅನುವಾದ ನೋಡಿ, ಕೆ.ಟಿ. ಪಾಂಡುರಂಗಿ ಅವರು ಮಾಡಿದಂತಹ ಅನುವಾದ ನೋಡಿ. ಪ್ರಾಚುರ್ಯ ವಿಶೇಷವಾಗಿದ್ದಾಗ ಯಾವುದು ಪ್ರಚುರವಾಗಿರ್ತದೋ ಅದಕ್ಕೆ ವಿರುದ್ಧವಾದ ಸ್ವಲ್ಪವಾದರೂ ಇರುವುದು, ಅಂದ್ರೆ ಇರುವ ಸಾಧ್ಯತೆ ಇರ್ತದೆ. ಯಾವುದು ಪ್ರಚುರವಾಗಿದೆ ಅಂದ್ರೆ ಆನಂದವು ಪ್ರಚುರವಾಗಿದೆ, ಅದಕ್ಕೆ ವಿರುದ್ಧವಾದಂತಹ ದುಃಖ ಅಂತನ್ನೋದು ಸ್ವಲ್ಪ ಆದರೂ ಇರುವ ಸಾಧ್ಯತೆ ಇದೆ. ಆದರೆ ಪ್ರಚುರತ್ವ ಅಂತನ್ನೋದು ವಿಶೇಷಣವಾಗಿ ಬಿಟ್ರೆ ಅದಕ್ಕೆ ವಿರುದ್ಧವಾದಂತಹ ದುಃಖ ಅಂತನ್ನೋದು ಸ್ವಲ್ಪವೂ ಇರಲೇಬೇಕಾದ ಅಗತ್ಯ ಇಲ್ಲ ಅಂತ ಪರರು ಅಂಗೀಕಾರ ಮಾಡಿದ್ದಾರೆ ಅಂತ. ಈಗ ಅದನ್ನ ನೋಡೋಣ. ಮತ್ತೊಂದ್ಸರಿ ಆ ವಾಕ್ಯದ ಅರ್ಥ ಹೇಳ್ತಾನೆ. ವ್ಯಾಖ್ಯೇಯ ಪದಾನುರೋಧೇನ, ವ್ಯಾಖ್ಯಾನಿಸಲ್ಪಡಬೇಕಾದಂತಹ ಪದ ಅಂದ್ರೆ ಆನಂದಮಯ ಎಂಬ ಉಪನಿಷತ್ತಿನ ಶಬ್ದ. ಅದಕ್ಕನುಸಾರವಾಗಿ ಆನಂದ ಪೂರ್ಣ ಅಂತ ಹೇಳಿದ್ರೆ ಆ ವ್ಯಾಖ್ಯೇಯ ಪದ ಮತ್ತು ವ್ಯಾಖ್ಯಾತೃ ಪದ, ವ್ಯಾಖ್ಯಾನಿಸಲ್ಪಡಬೇಕಾದಂತಹ ಪದ ಮತ್ತು ವ್ಯಾಖ್ಯಾನ ಮಾಡಬೇಕಾದಂತಹ ಪದ ಅವೆರಡಕ್ಕೂ ಹೊಂದಾಣಿಕೆ ಆಗ್ತಿತ್ತು. ಇತಿ ವಾಚ್ಯೇಪಿ, ಹೀಗೆ ಹೇಳಬೇಕಾಗಿತ್ತು. ಆದರೆ ಏವ ಮುಕ್ತಿ, ಆನಂದ ಪೂರ್ಣ ಅಂತ ಹೇಳೋದು ಬಿಟ್ಟು ಪೂರ್ಣಾನಂದ ಅಂತ ಹೇಳಿದ್ರಿಂದ ಏನಾಯಿತು, ಅದರಿಂದ ಉಪಯೋಗ ಏನಿದೆ ಅದನ್ನು ಮುಂದೆ ನೋಡ್ತೀವಿ. ಪೂರ್ಣಾನಂದ ಅಂತ ಹೇಳೋದಕ್ಕೆ ಉದ್ದೇಶ ಏನಿದೆ ಅಂದ್ರೆ, ಹೀಗೆ ಕೆಲವರು ಪರರು ಒಪ್ಕೊಂಡಿದ್ದಾರೆ. ತಾರ್ಕಿಕರು, ಈ ಭಾಷೆಯ ಸ್ವರೂಪವನ್ನು ವಿಚಾರ ಮಾಡುವಂಥ ತಾರ್ಕಿಕರು ಮತ್ತೆ ವೈಯಾಕರಣರು ಮೊದಲಾದವರೆಲ್ಲ ಹೀಗೆ ಒಪ್ಕೋತಾರೆ. ಆ ಒಪ್ಕೊಂಡಿರುವುದಕ್ಕನುಸಾರವಾಗಿ ಒಂದು ಉತ್ತರವನ್ನು ನಾವು ಹೇಳಬೇಕಾಗಿದೆ. ಅದಕ್ಕಾಗಿ ಆನಂದ ಪೂರ್ಣ ಅಂತ ಹೇಳೋದ್ರ ಬದಲು ಪೂರ್ಣಾನಂದ ಅಂತ ಆಚಾರ್ಯ ಹೇಳಿದ್ದಾರೆ. ಅವರೇನು ಒಪ್ಕೊಂಡಿದ್ದಾರೆ ಅಂದ್ರೆ, ಏವ ಮುಕ್ತಿ, ಪೂರ್ಣಾನಂದ ಎಂಬುದಾಗಿ ಹೇಳಲ್ಪಡುವುದೇನಿದೆ, ಆಚಾರ್ಯರು ಹೇಳಿರುವುದೇನಿದೆ ಮುಂದಿನ ಉದ್ದೇಶಕ್ಕಾಗಿ. ಪ್ರಾಚುರ್ಯಸ್ಯ ವಿಶೇಷತ್ವೇ, ಪ್ರಾಚುರ್ಯ ಅಂತನ್ನುವುದು ವಿಶೇಷವಾಗಿದ್ದರೆ ಅಂದ್ರೆ ಆನಂದ ಪ್ರಚುರ ಅಂತ ಹೀಗೆ ಒಂದು ವೇಳೆ ಪ್ರಯೋಗಿಸಲ್ಪಟ್ಟರೆ ಆಗ ವಿರೋಧಿ ಲೇಷ ಧೀ ಸತ್ವೇಪಿ, ವಿರೋಧಿ ಅಂದ್ರೆ ಆನಂದಕ್ಕೆ ವಿರೋಧಿಯಾದಂತಹ ದುಃಖ, ಅದರ ಲೇಷ ಅಂದ್ರೆ ಒಂದು ಸ್ವಲ್ಪ ಭಾಗ, ಅದರ ಧೀ ಅಂದ್ರೆ ಸಂಭಾವನಾ ಬುದ್ಧಿ, ಸ್ವಲ್ಪ ಆ ದುಃಖವೂ ಇದೆಯೇನೋ ಅನ್ನುವಂಥ ಪ್ರಶ್ನೆಗೆ ಅವಕಾಶ ಇರ್ತಿತ್ತು ಸತ್ವೇ ಅಪಿ. ಆದರೆ ನ ವಿಶೇಷಣತ್ವ, ಪ್ರಾಚುರ್ಯ ಅಂತ ವಿಶೇಷವಾಗಿ ಬಿಟ್ರೆ ಈ ಆನಂದಕ್ಕೆ ವಿರುದ್ಧವಾದಂತಹ ದುಃಖ ಅಂತನ್ನೋದು ಸ್ವಲ್ಪವೂ ಇರಬೇಕಾದ ಅಗತ್ಯವೇ ಇಲ್ಲ, ಇರೋದು ಸಾಧ್ಯವೇ ಇಲ್ಲ. ಹೀಗೆ ವಿಶೇಷಣ ಆದಾಗ ಒಂದು ಅರ್ಥ ಧ್ವನಿತ ಆಗ್ತದೆ, ವಿಶೇಷ ಆದಾಗ ಮತ್ತೊಂದು ಅರ್ಥ ಧ್ವನಿತ ಆಗ್ತದೆ ಅಂತ ಅವರು ಪರರು ಒಪ್ಕೋತಾರೆ. ಆದ್ರಿಂದ ಅವರನ್ನು ಸಮಾಧಾನ ಮಾಡಲಿಕ್ಕಾಗಿ ಈ ತರ ಹೇಳಿದ್ದೇವೆ ಅಂತ ತಿಳ್ಕೊಳ್ಬಹುದು. ಮುಂದಿನ ವಿವರವನ್ನ ನಾಳೆ ಹೇಳ್ತೇನೆ. ಈ ಸದ್ಯ ಪರೈಹಿ ಅಭ್ಯುಪೇತತ್ವಾತ್ ಅಂತ ಏನು ಪಂಚಮಿ ವಿಭಕ್ತಿ ಇದೆಯಲ್ಲ, ಈ ಪರೈಹಿ ಅಭ್ಯುಪೇಯತೆ, ಅವರು ಒಪ್ಪಿದ್ದಾರೆ ಈ ತರ ಅಂತ ಒಂದು ಫುಲ್ ಸ್ಟಾಪ್ ಹಾಕೊಳ್ಳೋಣ. ಅದರ ಶಬ್ದಾರ್ಥಗಳನ್ನು ನೋಡಿ.